ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರ ಅಥವಾ ಮಂಗಳವಾರ ಸಿಎಂ ಡಿಕೆಶಿ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಹೈಕಮಾಂಡ್ ಭೇಟಿಗೆ ಸಜ್ಜಾಗಿದ್ದಾರೆ ಸಿಎಂ ಡಿಕೆಶಿ ಮಾಜಿ ಸಿಎಂ ಸಿದ್ದರಾಮಯ್ಯರಿಂದ ದೆಹಲಿ ಪ್ರವಾಸ. ತಮ್ಮ ಆಪ್ತರ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಇಬ್ಬರು ನಾಯಕರು. ಹೈಕಮಾಂಡ್ ನಾಯಕರ ಜೊತೆ ಸಂಪುಟ ಫೈನಲ್ ಬಗ್ಗೆ ಚರ್ಚೆ ಮಾಡ್ತಾರೆ. 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಶಾಸಕರಿಂದ ಮಂತ್ರಿಗಿರಿಗಾಗಿ ಈಗಾಗಲೇ ಲಾಬಿ ನಡೆದಿದೆ. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಶಾಸಕರು ಭೇಟಿಯಾಗಿದ್ದಾರೆ ಕೂಡ. ಈ ಬಾರಿ ಯಾರಿಗೆ ಮಂತ್ರಿಗಿರಿ ಭಾಗ್ಯ ಅನ್ನೋದೇ ಭಾರಿ ಕುತೂಹಲ. ಈಗಾಗಲೇ ಆಯಾಯ ಶಾಸಕರು ನಮಗೆ ಮಂತ್ರಿಗಿರಿ ಬೇಕು ಅಂತ ಹೇಳಿ ತಮ್ಮ ಅಭಿಮಾನಿಗಳಿಂದ ಪ್ರೊಟೆಸ್ಟ್ ಮಾಡೋದು, ಜಿಲ್ಲೆಯನ್ನ ಬಂದ್ ಮಾಡಿಸೋದು, ಆಗ್ರಹಿಸೋದು ಎಲ್ಲ ನಡೆದಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಲಾಬಿ ಕೂಡ ನಡೆಸಿದ್ದಾರೆ. ಹೀಗಾಗಿ ಎರಡನೇ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಗೆ ಕೂಡಿ ಬಂತ ಮುಹೂರ್ತ. ಆಷಾಢವನ್ನೆಲ್ಲ ನಂಬಲ್ಲ, ಸರ್ಕಾರ ಮೇಲೆ ಪರಿಣಾಮ ಬೀರಲ್ಲ, ಶೀಘ್ರದಲ್ಲಿ ಸಂಪುಟ ವಿಸ್ತರಣೆ ಆಗತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಯಾವ ಪಕ್ಷದಲ್ಲಿ ಇದ್ರೂ ಕೂಡ ಆಕಾಂಕ್ಷಿ ಇದ್ದೇ ಇರ್ತಾರೆ. ಮುಂದಿನ ವಾರ ದೆಹಲಿಗೆ ಸಿಎಂ ಡಿಕೆಶಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಹೋಗಬಹುದು ಅಂತ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಹೇಳಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆಷಾಢ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಲವು ನಂಬಿಕೆಗಳನ್ನ ಇಟ್ಕೊಂಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಲಿಸ್ಟ್ ಅನ್ನ ಅನೌನ್ಸ್ ಮಾಡಲ್ಲ ಅನ್ನೋ ಒಂದು ಮಾತಿತ್ತು. ಅದಕ್ಕೆ ಈಗ ಆಷಾಢನೆಲ್ಲ ನಂಬಲ್ಲ ಅನ್ನೋ ಮಾತನ್ನ ಅಜಯ್ ಸಿಂಗ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ, ಇಂಥ ಸಂದರ್ಭದಲ್ಲಿ ಫುಲ್ ಫ್ಲೆಶ್ ಕ್ಯಾಬಿನೆಟ್ ಆದಷ್ಟು ಬೇಗ ಆದರೆ ಈ ಒಂದು ತುರ್ತು ಪರಿಸ್ಥಿತಿ ಥರ ಏನು ನಿರ್ಮಾಣ ಆಗ್ತಾ ಇದೆ, ಬರೋದಿರ್ಬೋದು ಅಥವಾ ನೆರೆದಿರ್ಬೋದು, ಸೊ ಒಂದು ಫುಲ್ ಫ್ಲೆಶ್ ಕ್ಯಾಬಿನೆಟ್ ಇದ್ದರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟು ಬೇಗ ಒಂದು ಎಲ್ಲರಿಗೂ ಪರಿಹಾರ ಕೊಡ್ಬೋದು ಅಂತ ಇದೆ. ಸೊ ದಟ್ ಈಸ್ ವೆರಿ ಕ್ಲಿಯರ್. ಅಧಿಕಾರ ಇಲ್ಲ, ನಾನು ನಂಬಲ್ಲ. ಆದರೆ ಅಧಿಕಾರ ಕೊಡಬೇಕಾದ್ರೆ ತಗೋಬೇಕಾದ್ರೆ ಯಾರು ನೋಡ್ತಾರೆ ಅದು. ಬಟ್ ಇದಕ್ಕೆ ಸಂಬಂಧ ಇಲ್ಲ. ನಮ್ಮ ಜವಾಬ್ದಾರಿ ನಮ್ಮ ಜನರಿಗೆ ನೋಡ್ಕೊಳೋದು, ಆಯಿತಾ. ಆ್ಯಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನೀವು ಹೇಳ್ದಂಗೆ ಆಷಾಢ ಇರ್ಬೋದು, ರಾಹುಕಾಲ ಇರ್ಬೋದು, ಯಾರ್ಯಾರ ಭಕ್ತಿ ಮತ್ತು ಯಾರ್ಯಾರ ನಂಬಿಕೆ ಅವ್ರಿಗೆ ಇರ್ತದೆ. ಬಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ಗವರ್ನೆನ್ಸ್ ಅಲ್ಲ. ಯಾವಾಗಲೂ ಕೂಡ ಆಕಾಂಕ್ಷಿ ಸಂಖ್ಯೆ ಜಾಸ್ತಿನೇ ಇರ್ತಾರೆ, ಅದರಲ್ಲಿ ಹೊಸದೇನಿಲ್ಲ. ಯಾವ ಪಕ್ಷದಲ್ಲಿದ್ದರೂ ಕೂಡ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲಿ ಈಗ ಸುಮಾರು ಒಂದು 20 ಜನ ಮಾಡಬೇಕಂತ ಇದೆ. ಎಲ್ಲರಿಗೂ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಸುಮಾರು 137 ಜನ ಇದ್ದೀವಿ. ಹೈಕಮಾಂಡ್ ಯಾವ ಒಂದು ರೀತಿಯಿಂದ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಎಲ್ಲರೂ ಭದ್ರಾಗಿರ್ತೀವಿ ಅಂತ ನಾವು ಹೇಳಿದ್ದೀವಿ. ಹೌದು, ಆ್ಯಕ್ಚುಲಿ 3ನೇ ತಾರೀಕಿಗೆ ಅವ್ರು ತೊಗೊಂಡಿದ್ದಾರೆ ಅಂದರೆ ಸುಮಾರು ಒಂದು 5 ವಾರ ಆಗಿದೆ. ಆದರೆ ಈಗ ಮಾಡ್ತಾರೆ ಅಂತ ಇದೆ ಸರ್. ಯಾವಾಗಲೂ ಡಿಲೇ ಆಗದೆ ಹೆಚ್ಚು ಕಡಿಮೆ ಇರುವಾಗ. ಆದರೆ ಈಗ ನನ್ನ ಪ್ರಕಾರ ಸೆಷನ್ ಆಗಸ್ಟಲ್ಲಿ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಎಲ್ಲ ಮಂತ್ರಿ ವಿಸ್ತರಣೆ ಎಲ್ಲ ಮಾಡ್ತಾರೆ ಮತ್ತು ಎಲ್ಲ ಮಂತ್ರಿಗಳು ಸೆಟ್ಲು ಆಗ್ತಾರೆ. ಮತ್ತು ನಮ್ಮ ಉದ್ದೇಶ ಏನಿದೆ ಅಂದರೆ 2028ರಲ್ಲಿ ಒಳ್ಳೆ ರೀತಿಯಿಂದ ಒಂದು ಆಡಳಿತ ನೀಡಬೇಕು ಮತ್ತು 2028ರಲ್ಲಿ ವಾಪಸ್ ನಾವು ಬರ್ತೀವಂತ ಎಲ್ಲರಿಗೂ ಒಂದು ವಿಶ್ವಾಸ ಇದೆ. ನಾನು ಪ್ರಬಲ ಆಕಾಂಕ್ಷಿ ಅಂತ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. 1 ವರ್ಷದಲ್ಲಿ ಕೆಲಸ ಮಾಡದಿದ್ರೆ ನನ್ನನ್ನ ತೆಗೀರಿ. 3 ಬಾರಿಗೆ ಶಾಸಕನಾಗಿದ್ದೇನೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮೇಲೆ ಒತ್ತಡ ಹಾಕಿದ್ದೇನೆ. ಒಂದು ಅವಕಾಶ ಕೊಟ್ಟು ನೋಡಿ, ನನ್ನ ಫಿಟ್ ಗೊತ್ತಾಗುತ್ತೆ. ಮಂಡ್ಯದಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಪ್ರಬಲ ಸಚಿವ ಆಕಾಂಕ್ಷಿಯಾಗಿ ನಾನು ಸಹ ಹೈಕಮಾಂಡನ್ನು ನಮ್ಮ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ, ಇವತ್ತಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಮೇಲೆ ಭಾಳ ಒತ್ತಡ ಹೇಳ್ತಾ ಇದ್ದೀನಿ, ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಮೇಲೆ ಹಿರಿಯ ನಾಯಕರುಗಳೆಲ್ಲನೂ ಭೇಟಿ ಮಾಡಿದ್ದೀನಿ, ಮಾತನಾಡ್ತಾ ಇದ್ದೀನಿ. ಒಂದು ಅವಕಾಶ ಕೊಡಿ, ನನಗೂ ಜಿಲ್ಲೆಯಲ್ಲಿ ಒಂದು ಅವಕಾಶ ಕೊಟ್ಟು ನೋಡಿ. ಜಿಲ್ಲೆಯಲ್ಲಿ ನಾನು ಸಹ ಪಕ್ಷ ಸಂಘಟನೆಗೆ ಮಾಡ್ತೀನೋ ಇಲ್ವೋ ಅಂಥದ್ದು. ಪಕ್ಷ ಸಂಘಟನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನನಗೊಂದು ವರ್ಷ ಅವಕಾಶ ಕೊಡಿ. ಆಮೇಲೆ ನಾನು ಮಾಡಲಿಲ್ಲ, ಐ ಆಮ್ ನಾಟ್ ಫಿಟ್ ಫಾರ್ ದಟ್ ಪೋಸ್ಟ್ ಅಂದರೆ ಯು ಮಸ್ಟ್ ರಿಮೂವ್
ರಿಮೂವ್ ಮಾಡಿಬಿಡಿ ನನ್ನ ಅಂತಲೇ ಹೇಳಿದ್ದೀನಿ. ನನಗೆ ಒಂದೇ ಒಂದು ವರ್ಷ ಸಾಕು, ನಾನು ಸಾಮರ್ಥ್ಯ ಹೇಳಿದ್ರಿ. ನಾನು ಸಾಮರ್ಥ್ಯಕ್ಕೆ ಫಿಟ್ ಆದರೆ ನಾನು ಕೆಲಸ ಮಾಡ್ತೀನಿ ಅಂತಂದರೆ ನಿಮ್ಗೆ ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಜವಾಬ್ದಾರಿ, ನಿಮಗೆ ಬಿಟ್ಟು ತೀರ್ಮಾನ. ಅವತ್ತು ನಾನು ಒಬ್ಬ ಪ್ರಬಲ ಸಚಿವ ಆಕಾಂಕ್ಷಿಯಾಗಿ ನಾನು ಸಹ ಹೈಕಮಾಂಡನ್ನು ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.